ನಮಗೆ ಬೇಕಾಗಿ ಒಬ್ಬ ರಾಜನನ್ನು ನೇಮಿಸಿಕೊಂಡು ಎಲ್ಲ ಅವನ ಮೂಲಕ ಬೊಕ್ಕಸಕ್ಕೆ ಹೋಗುತ್ತೆ ಅಂತ ಕೆಲವು ತಿಂಗಳುಗಳ ಕಾಲವಾದರೂ ಒಂದು ಇಡೀ ವ್ಯವಸ್ಥೆಯನ್ನು ಸಮರ್ಥವಾಗಿ ಜೋಡಿಸಿ ಆಡಳಿತ ನಿರ್ವಹಣೆಯನ್ನು ಮಾಡಿ ತೋರಿಸಿದ್ದವರು ಸನ್ಯಾಸಿಗಳು. ಸ್ವಲ್ಪ ದಿನಗಳ ಕಾಲ ಇದ್ದಿರಬಹುದು, ಆದರೆ ಬ್ರಿಟಿಷರಿಗೆ ಇದಕ್ಕಿಂತಲೂ ದೊಡ್ಡ ಮುಖಭಂಗ ಮತ್ತೊಂದಿರಲಿಲ್ಲ ಅಂತ. ಆದರೆ ಬ್ರಿಟಿಷರು ಎಲ್ಲೂ ಇದನ್ನು ಆಮೇಲೂ ಹೇಳ್ಕೊಳ್ಳಲ್ಲ. ಅವರೆಲ್ಲ ಏನು ಹೇಳ್ತಾರೆ ಅಂದರೆ ಸನ್ಯಾಸಿಗಳು ದಾರಿ ತಪ್ಪಿದವರು ಅಂತ ಹೇಳಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮಜ್ನೂ ಶಾ ಅಂತ ಒಬ್ಬ ಸನ್ಯಾಸಿ ಫಕೀರನ ಉಲ್ಲೇಖವನ್ನು ಕೂಡ ಬ್ರಿಟಿಷರು ಮಾಡ್ತಾರೆ, ಬ್ರಿಟಿಷ್ ಇತಿಹಾಸಕಾರರು ಮಾಡ್ತಾರೆ. ಅವನಂತೂ ಹೆಚ್ಚು ಕಡಿಮೆ 26 ವರ್ಷಗಳ ಕಾಲ ತಾನು ಫಕೀರರನ್ನು ಸನ್ಯಾಸಿಗಳನ್ನು ಒಗ್ಗೂಡಿಸಿಕೊಂಡು ಬ್ರಿಟಿಷರ ವಿರುದ್ಧ ಕಾದಾಟ ಮಾಡಿದಂಥ ಅಪರೂಪದ ವ್ಯಕ್ತಿ ಮಜ್ನೂ ಶಾ. ಒಂದು 26 ವರ್ಷಗಳ ನಂತರ, ಹೋರಾಟದ ನಂತರ ಅವನು ತೀರಿಕೊಳ್ತಾನೆ. ಇನ್ನು ನಟ್ಶೆಲ್, ಇಡೀ ಈ ಹೋರಾಟವನ್ನು ನಾನು ನಟ್ಶೆಲಲ್ಲಿ ಕೊಡಬೇಕು ಅಂತಂದ್ರೆ ಒಂದು 5-6 ಪಾಯಿಂಟ್ಸ್ ಹೇಳ್ತೀನಿ. ಬಹುಶಃ ಪಾಯಿಂಟ್ ನಮ್ಮ ಮನಸ್ಸೊಳಗಿದ್ರೆ ಇಡೀ ಹೋರಾಟ ಕಲ್ಪನೆಗೆ ಬರ್ಬೋದು. ಮೊದಲನೇದು, ಈ ಸನ್ಯಾಸಿಗಳ ಪಡೆಗೆ ಸೇರ್ತಾ ಇದ್ದವರು ಬರೀ ಸನ್ಯಾಸಿಗಳಾಗಿ ಬಂದವರು ಮಾತ್ರ ಅಲ್ಲ, ಜಮೀನು ಕಳಕೊಂಡು ದುಃಖದಲ್ಲಿದ್ದವ, ಸೈನ್ಯದಿಂದ ಪದಚ್ಯುತಗೊಂಡವ, ಬಡತನದಲ್ಲಿ ಯಾರ್ಯಾರು ಬೆಂದಿದ್ದಾರೋ ಬ್ರಿಟಿಷರ ನೀತಿಗಳಿಂದಾಗಿ ಅವರೆಲ್ಲರೂ ಸನ್ಯಾಸಿಗಳಾಗಿ ಸೇರಿಕೊಳ್ತಿದ್ರು. ಅದರ ಪೂರ್ತಿ ವಿವರಣೆ ನಮಗೆ ಆನಂದ ಮಠದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಯಾರು ನಾಯಕರು ಅಂತ ಕೇಳಿದ್ರೆ ಒಬ್ಬ ನಾಯಕರ ಹೆಸರು ಹೇಳ್ತಿರ್ಲಿಲ್ಲ. ಒಂದ್ಸಲ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೈಯಲ್ಲಿ ಒಂದಷ್ಟು ಜನರ ಪಡೆ ಸಿಕ್ಕಿದಾಗ ಅವ್ರು ಕೇಳ್ತಾರೆ, ನಿಮ್ಮ ಲೀಡರ್ ಯಾರು? ಅವನು ಹೇಳ್ತಾನೆ, ನೊಂದಿರೋ ರೈತರು ನಾವೆಲ್ಲರೂ ಲೀಡರ್ಗಳೇ, ನೊಂದಿರೋದ್ರಿಂದಲೇ ಇಲ್ಲಿ ಬಂದಿರೋದು ಅಂತ. ಒಬ್ಬ ಲೀಡರ್ ಅಂತ ಎಲ್ಲೂ ಹೇಳ್ಕೊಂಡಿದ್ದಿಲ್ಲ, ಒಂದು ಕಲೆಕ್ಟಿವ್ ಎಫರ್ಟ್ ಆಗಿ ಹೋರಾಟ ಮಾಡಿದ್ರು ಅವರು ಅಂತ. ಎರಡನೇದು, ಪ್ರತಿಯೊಬ್ಬ ಹಳ್ಳಿಗನು ಯಾರು ಸನ್ಯಾಸಿಗಳ ಪಡೆಗೆ ಸೇರ್ಕೊಳ್ಳಿಕ್ಕಾಗ್ಲಿಲ್ವೋ ಅವನು ಈ ಪಡೆಗೆ ಗೂಢಚಾರನಾಗಿಯೇ ಕೆಲಸ ಮಾಡ್ತಿದ್ದ. ಅವನು ಇವ್ರ ಜೊತೆಲಿ ಯಾವಾಗಲೂ ಇರ್ತಿದ್ದ ಅಂತ. ಸೈನಿಕರ ಚಲನವಲನದ ಮಾಹಿತಿ ಪರ್ಫೆಕ್ಟ್ ಆಗಿ ಕೊಡ್ತಿದ್ದ. ಮೂರನೇದು, ಈ ಸನ್ಯಾಸಿಗಳು ಸರ್ಕಾರಿ ಬೊಕ್ಕಸವನ್ನ ಮತ್ತು ಜಮೀನ್ದಾರರನ್ನ ಮಾತ್ರ ಲೂಟಿ ಮಾಡ್ತಿದ್ರು. ಯಾಕೆ ಜಮೀನ್ದಾರರನ್ನ ಲೂಟಿ ಮಾಡ್ತಿದ್ರು ಅಂತಂದ್ರೆ, ಬ್ರಿಟಿಷರು ತಾವು ಕಂದಾಯದ ವ್ಯವಸ್ಥೆ ತೆಗೆದುಕೊಂಡಾಗ ತಮಗೆ ಬೇಕಾದ ಜಮೀನ್ದಾರರನ್ನೇ ಅಲ್ಲಿ ಕೂರಿಸಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ಅವರಿಂದ ವಸೂಲಿ ಮಾಡಿಸ್ತಿದ್ರಿಂದಾಗಿ ಅವರನ್ನು ಮಾತ್ರ ಲೂಟಿ ಮಾಡ್ತಿದ್ರು. ಹೀಗಾಗಿ ಜನಮಾನಸದಲ್ಲಿ ಸನ್ಯಾಸಿಗಳು ಒಂದು ಗೌರವವನ್ನು ಸಂಪಾದಿಸಿದ್ರು. ಇನ್ನು ನಾಲ್ಕನೇದಾಗಿ, ಸನ್ಯಾಸಿಗಳಾಗಿ ಹೋದವರಿಗೆ ಊರಿನಲ್ಲಿ ಊಟ ತಿಂಡಿ ಸಿಗ್ತಾ ಇತ್ತಲ್ಲದೆ ಗೌರವವೂ ಕೂಡ ಅಪಾರವಾಗಿ ಸಿಗ್ತಿತ್ತು. ಹೀಗಾಗಿ ಎಲ್ರಿಗೂ ಬಹಳ ಹೆಮ್ಮೆ ಇತ್ತು ನಾನು ಸನ್ಯಾಸಿ ಅಂತ ಹೇಳ್ಕೊಳ್ಳಿಕ್ಕೆ. ಇನ್ನು ನಾಲ್ಕನೇದು, ಬ್ರಿಟಿಷ್ ಸೈನಿಕರು, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಬ್ರಿಟಿಷ್ ಸೈನಿಕರು ಕೂಡ ಅನೇಕ ಬಾರಿ ಇವ್ರ ವಿರುದ್ಧ ಗುಂಡು ಹಾರಿಸ್ಲಿಕ್ಕೆ ಒಪ್ಕೋತಿರಲಿಲ್ಲ. ಸನ್ಯಾಸಿಗಳ ಬಗ್ಗೆ ಇದ್ದ ಗೌರವ ಅದು. ನಾಗಾ ಸಾಧುಗಳ ಬಗ್ಗೆ ಹೆಂಗೆ ಗೌರವ ಇತ್ತು ಅಂತಂದ್ರೆ, ಗುಂಡು ಹಾರಿಸು ಅಂತಂದ್ರೆ ನಾವು ಮಾಡಲ್ಲ ಈ ಕೆಲಸನ, ನೀವು ಬೇಕಿದ್ರೆ ಮಾಡ್ಕೊಳ್ಳಿ. ಆ ಸ್ಥಿತಿ ಇತ್ತು ಅಂತಂದ್ರೆ ಅಷ್ಟು ವ್ಯಾಪಕವಾಗಿ ಆ ಗೌರವ ಇತ್ತು. ಈ ಕಾರಣಕ್ಕೆ ಬ್ರಿಟಿಷರು ಸನ್ಯಾಸಿಗಳು ಕಳ್ಳರು ಅಂತ ಹೇಳಿ 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 ಆ ಸೈನಿಕರ ಮನಸ್ಸನ್ನು ಚೇಂಜ್ ಮಾಡಬೇಕಾದಂಥ ಸ್ಥಿತಿ ಇತ್ತು. ಇವತ್ತಿಗೂ ಕೂಡ ಆ ಕೆಲಸವನ್ನು ಅವ್ರು ಮಾಡ್ತಾರೆ. ಇನ್ನು ಫೈನಲಿ ಸಾಯುವ ಸ್ಥಿತಿ ಬಂತು ಅಂತಂದಾಗ ಸನ್ಯಾಸಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಯಾಕೆ ಅಂದರೆ ಅವನಿಗೆ ನಾನು ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀನಿ ಎನ್ನುವ ಭಾವ ಇತ್ತು ಅಂತ. ಅದು ಬಹಳ ಇಂಪಾರ್ಟೆಂಟ್. ಇಷ್ಟು ಬಹುಶಃ ಇಡೀ ಸನ್ಯಾಸಿ ಆಂದೋಲನವನ್ನು ಕಟ್ಟಿಕೊಡಬಲ್ಲದು ಅಂತ ನನಗನ್ಸುತ್ತೆ. ಹಾಗಂತ ಸನ್ಯಾಸಿ ಆಂದೋಲನವೇ ಫಸ್ಟಾ? ಇದಕ್ಕಿಂತ ಮುಂಚೆ ತ್ಯಾಗ ಮಾಡಿದವರು ಅಥವಾ ಸನ್ಯಾಸದ ಇದೇ ಕಲ್ಪನೆ ಅಲ್ಲದೆ ಬೇರೆ ರೂಪದಲ್ಲಿರೋದು ನೋಡೋದಾದರೂ ಕೂಡ ತ್ಯಾಗ ಮಾಡಿದವರೆಲ್ಲ ಡೆಫಿನೆಟ್ಲಿ ಇದ್ದಾರೆ ಮಿತ್ರರು. ಈ ಹೋರಾಟಕ್ಕಿಂತಲೂ ಹೆಚ್ಚು ಕಡಿಮೆ 100-150 ವರ್ಷಗಳ ಹಿಂದೆಯೇ ಅನೇಕ ಸಿಖ್ ಸಂತರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದರು. ನಮಗೆ ಸಿಖ್ಖರು ಅಂದರೆ ತಮಾಷೆಯ ವಸ್ತು. ಇತ್ತೀಚೆಗೆ ಕಡಿಮೆ ಆಗಿದೆ, ಒಳ್ಳೆ ಬುದ್ಧಿ ಬಂದಿದೆ ನಮಗೆ. ನಾವು ಜೋಕ್ ಮಾಡುವಾಗಲೆಲ್ಲ ಸಂತ ಬಂತ ಅಂತ ಸಿಖ್ಖರ ಮೇಲೆ ಮಾಡ್ತಿದ್ವಿ. ಸಿಖ್ಖರನ್ನ ತಮಾಷೆಯಿಂದ ನೋಡಿದ್ವಿ. ಆದರೆ ಗೊತ್ತಿರಲಿ, ಸಿಖ್ಖರು ಹಾಕ್ಕೊಂಡಿದ್ದ ಪೇಟ, ಸಿಖ್ಖರು ಬಿಡುವಂಥ ಕೂದಲು, ಸಿಖ್ಖರು ಕೈಯಲ್ಲಿ ಇಟ್ಕೊಳ್ಳುವಂಥ ಕತ್ತಿ, ಅದು ಯಾವುದೂ ಕೂಡ ತಮಾಷೆಯ ವಸ್ತುವಾಗಿ ಬಂದದ್ದಲ್ಲ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಬಂದಿದ್ದು ಅಂತ. ಮುಸಲ್ಮಾನರು ಈ ದೇಶದಲ್ಲಿ ಆಳ್ವಿಕೆ ನಡೆಸುವಾಗ ಸುಲಭವಾಗಿ ಆಳ್ವಿಕೆ ನಡೆಸಿದವರಲ್ಲ. ಅವರು ಬಹಳ ಕಷ್ಟಪಟ್ಟಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದಂತೆ 100 ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ. ಆದರೆ ಆ ಹೋರಾಟದಲ್ಲಿ ಒಂದು ಪ್ರಬಲವಾದ ತಡೆ ಅವರಿಗೊಡ್ಡಿದ್ದು ನಿಸ್ಸಂಶಯವಾಗಿ ಸಿಖ್ಖರು ಅದರಲ್ಲೊಬ್ಬರು. ನಾನು ಗುರು ಅರ್ಜುನ್ ದೇವರ ಬಗ್ಗೆ ನಿಮ್ಗೆ ಹೇಳಬೇಕು. ಸಿಖ್ಖರ 5ನೇ ಗುರು, 4ನೇ ಗುರುವಾಗಿದ್ದ ರಾಮದಾಸ್ ಸಾಹಿಬ್ ಜಿಯ ಮಗ ಗುರು ಅರ್ಜುನ್ ದೇವ್. ಶುದ್ಧ ಹೃದಯದ ಹುಡುಗ. ಅವನ ಹಿರಿಯಣ್ಣನಿಗೆ ತನ್ನ ತಂದೆ ನಂತರ ನಾನೇ ಗುರುವಾಗಬೇಕು ಅಂತಿತ್ತು. ಆದರೆ ತಂದೆಗೆ ಕಿರಿ ಮಗನ ಮೇಲೆ ಬಹಳ ಪ್ರೀತಿ. ಒಂದು ಟೆಸ್ಟ್ ಮಾಡಬೇಕಿತ್ತು ಅವ್ರಿಗೆ. ಲಾಹೋರ್ನಲ್ಲಿ ಮದುವೆ ಇದೆ, ನೀವು ಬರಬೇಕು ಅಂತ ಯಾರೋ ಕರೀಲಿಕ್ಕೆ ಬಂದರೆ ತಂದೆ ಹೇಳಿದ್ರು, ನಾನು ಬರಲ್ಲ, ನಾನು ಹಿರಿ ಮಗನ ಕಳಿಸ್ಕೊಡ್ತೀನಿ ಅಂತ. ಹಿರಿ ಮಗನಿಗೆ ಹೇಳಿದ್ರು ಹೋಗು ಅಂತ. ಹಿರಿ ಮಗನಿಗೆ ಡೌಟ್ ಬಂತು. ನಾನು ಇಲ್ಲದೆ ಹೋದಾಗ ನನ್ನ ಚಿಕ್ಕ ತಮ್ಮನಿಗೆ ಪಟ್ಟಕ್ಕೆ ಕೂರಿಸ್ಬಿಟ್ರೆ ಕಷ್ಟ ಅಂತ ಹೋಗಲೇ ಇಲ್ಲ ಅವನು. 2ನೇವನು ಹೋಗಲಿಲ್ಲ. ಹಿರಿಯವನು ಕರೆದು ಕೇಳಿದ್ರು, ನೀನು ಹೋಗ್ತೀಯಾ ಅಂತ ಹೇಳಿದರೆ, ನೀವು ಹೇಳಿದ್ಮೇಲೆ ಹೋಗ್ತೀನಿ ಅಂತ ಹೋದ. 2 ವರ್ಷ ಆಯಿತು. ಬಹಳ ಬೇಸರ ಆಗ್ತಿತ್ತು, ತಪ್ಪನ್ನು ಬಿಟ್ಟು ದೂರ ಇದ್ದೀನಿ, ಗುರುಗಳನ್ನು ಬಿಟ್ಟು ದೂರ ಇದ್ದೀನಿ ಅಂತ. ಒಂದು ಪತ್ರ ಬರೆದ. ಹಿರಿಯ ಅಣ್ಣ ಆ ಪತ್ರ ತಂದೆ ಕೊಡಲೇ ಇಲ್ಲ. 2ನೇ ಪತ್ರ ಬರೆದ ಬಹಳ ಭಾವುಕನಾಗಿ, ಅದು ಕೊಡಲಿಲ್ಲ.
ಇವನಿಗೆ ಅನುಮಾನ ಬಂದು 3ನೇ ಪತ್ರ ನನ್ನ ತಂದೆ ಕೈಯಲ್ಲೇ ತಲುಪಿಸ್ಬೇಕು ಅಂತ ತುಂಬ ಭಾವುಕನಾಗಿ 4 ಸಾಲು ಬರೆದು ಪತ್ರ 3 ಅಂತ ಅದರಲ್ಲಿ ಬರೆದ. ಇದು ತಂದೆ ಕೈಗೆ ಸಿಕ್ತು. ಅದು ನೋಡಿದ ತಂದೆ ತುಂಬ ಭಾವುಕರ ಕೇಳಿದ್ರು, 3 ಅಂತಿದೆಯಲ್ಲ, ಹಿಂದಿಂದ 2 ಎಲ್ಲೋಯ್ತು ಅಂತ. ಆವಾಗ ಅಣ್ಣ ಎಲ್ಲ ಒಪ್ಪಿಕೊಂಡ, ನಾನು ಹಿಂಗೆ ಮಾಡಿಬಿಟ್ಟೆ ಅಂತ. ಗುರುಗಳಿಗೆ ಎಲ್ಲ ಗೊತ್ತಾಯಿತು. ತಕ್ಷಣ ತುಂಬ ಪ್ರಭಾವಿಯಾಗಿದ್ದ, ಜನಮಾನಸವನ್ನು ಮುಟ್ಟಬಲ್ಲನಾಗಿದ್ದ ಅರ್ಜುನ ದೇವರಿಗೆ ಅವರು ತನ್ನ ನಂತರ ಈತ ಗುರುವಾಗ್ತಾನೆ ಅಂತ ಹೇಳಿ ಬಿಟ್ಟರು. ಗುರು ಪಟ್ಟ ಸ್ವೀಕರಿಸಿದಾಗ 18 ವರ್ಷ. ವಯಸ್ಸು ಮುಖ್ಯ ಅಲ್ಲ ಅಂತ ಹೇಳೋದು ಆ ಕಾರಣಕ್ಕೋಸ್ಕರ. ಎಂಥ ಪ್ರಭಾವಿ ಆಗ್ಬಿಟ್ಟ ಈ ಹುಡುಗ ಅಂತಂದರೆ, ಸಿಖ್ ಪಂಥವನ್ನು ವ್ಯಾಪಕವಾಗಿ ಬೆಳೆಸಿದ್ದು ಆಗಲೇ. ಹರ್ಮಂದಾರ್ ಸಾಹಿಬ್ ಅಂತ ಏನು ಗೋಲ್ಡನ್ ಟೆಂಪಲ್ ಅಂತ ನಾವು ಕರಿತೀವಿ, ಹರ್ಮಂದಾರ್ ಸಾಹಿಬ್ ಅಂತ ಅದು. ಹರ್ಮಂದಾರ್ ಸಾಹಿಬ್ ಅವ್ರ ಕಾಲದಲ್ಲೇ ಕಟ್ಟಲಿಕ್ಕೆ ಆರಂಭವಾಗಿದ್ದು. ಆದರೆ ಅವರನ್ನು ಬಹುಶಃ ಜಹಾಂಗೀರ್ ಬಂದ ನಂತರ ಅವ್ರ ಮೇಲೆ ಎಂಥ ಕೆಟ್ಟ ಕೋಪ ಇತ್ತು ಜಹಾಂಗೀರನಿಗೆ ಅಂತಂದರೆ, ಅಥವಾ ಜಹಾಂಗೀರನ ತಲೆ ತಿರುಗಿಸ್ತಾ ಇದ್ದ ಮುಸ್ಲಿಂ ಕ್ಲರಿಕ್ಗಳಿಗೆ ಅಂತಂದರೆ, ಹೇಗಾದರೂ ಮಾಡಿ ಇವರನ್ನು ಮುಗಿಸಿದರೆ ಮಾತ್ರ ನಾವು ನಮ್ಮ ಪಂಥವನ್ನು ಉಳಿಸ್ಕೊಳ್ಬೋದು ಅಂತ ಭಾಳ ಜನ ಮುಸಲ್ಮಾನರನ್ನೂ ಕೂಡ ಸಿಖ್ಖರಾಗಿ ಕನ್ವರ್ಟ್ ಮಾಡಿದ್ದ ಹೆಗ್ಗಳಿಕೆ ಅವರದ್ದಿತ್ತು. ಹೀಗಾಗಿ ಏನು ಮಾಡಿದರು, ಯಾವುದೋ ಒಂದು ಪಿತೂರಿಯಲ್ಲಿ ಅವರನ್ನು ಗುರುತಿಸಿಬಿಟ್ಟು ಅವರನ್ನು ಕರ್ಕೊಂಡು ಹೋಗಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ಕೊಲ್ಲಲಾಯಿತು. ಕೊಲ್ಲೋದು ಹೆಂಗೆ ಗೊತ್ತಾ ಮಿತ್ರರೇ, ಮುಸಲ್ಮಾನರ ಬರ್ಬರತೆ ಇದೆಯಲ್ಲ, ಅದು ಭಯಂಕರ ಕೆಟ್ಟದ್ದು. ಇವತ್ತು ನಮ್ಗೆ ಅದನ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ ನಾವು. ಇವತ್ತು ನಾವೇನಾದರೂ ಮಾತನಾಡಲಿಕ್ಕೆ ನಿಂತರೆ ನಮ್ಮ ಭಾಳ ಜನ ಹೇಳ್ತಾರೆ, ಅದು ಹಳೇದೆಲ್ಲ ಯಾಕೆ ನೆನಪಿಸ್ಕೋತೀರಿ? ಆದರೆ ಶೋಷಣೆ ಮಾಡಿದ್ದು 100 ವರ್ಷಗಳ ಹಿಂದೆ ಆದರೂ ನೆನ್ಪಿಟ್ಕೋಬೇಕು. ಕೊಲೆ ಮಾಡಿದ್ದು 100 ವರ್ಷಗಳಿಂದೆಲ್ಲ ಮರ್ತು ಬಿಡಬೇಕು. ಅಂದರೆ ನಾವು ಹೆಂಗಿದ್ದೀವಿ ಅಂತಂದರೆ, ಅನುಕೂಲ ಸಿಂಧುತ್ವ, ಯಾವುದು ಬೇಕೋ ಅದನ್ನು ಉಳಿಸ್ಕೊಳ್ಳೋದು, ಯಾವುದು ಬೇಡವೋ ಅದನ್ನು ಪಕ್ಕಕ್ಕೆ ಸರಿಸ್ಬಿಡೋದು ಅಂತ. ಅನುಕೂಲ ಸಿಂಧುತ್ವದ ಪ್ರಶ್ನೆ ಇದು. ಎಷ್ಟು ಬರ್ಬರವಾಗಿ ಕೊಲ್ಲಲಾಯಿತು ಅಂತಂದರೆ, ಒಂದು ಪಂಥದ ಗುರುಗಳು ಅನ್ನೋದನ್ನು ಮರೆತು ಅವರನ್ನು ರಾವಿ ನದಿ ತೀರದಲ್ಲಿ ಆ ಮರಳ ದಂಡೆಯ ಮೇಲೆ, ಕಾದ ಮರಳ ಮೇಲೆ ಉರಿಯುವ ಸೂರ್ಯ 4 ದಿನಗಳ ಕಾಲ ಅನ್ನ ನೀರು ಕೊಡದೆ ಕೂರಿಸಲಾಯಿತು. ಅಷ್ಟಾದರೂ ಈ ಮನುಷ್ಯ ತಾನು ಇಸ್ಲಾಮನ್ನು ಸ್ವೀಕರಿಸ್ತೀನಿ ಅನ್ನೋದನ್ನು ಒಪ್ಪಿಕೊಳ್ಳದೆ ಹೋಗಿದ್ದರಿಂದ, ಅಥವಾ ತಾನು ಮಾಡಿದ್ದಕ್ಕೆ ಕ್ಷಮೆ ಸುಮ್ಮನೆ ಆದರೂ ಕೇಳಬೇಕು ಅಂತ ಹೇಳಿದ್ರಿಂದ ಒಪ್ಕೊಳ್ಳಲ್ಲ ಅಂದಿದ್ದಕ್ಕೆ ಬಿಸಿ ಬಿಸಿ ನೀರನ್ನು ಅವ್ರ ಮೇಲೆ ಸುರಿಯಲಾಯಿತು. ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಕೊನೆಗೆ ಅವ್ರು ಹೇಳಿದರು, ನಾನು ಸ್ನಾನಕ್ಕೆ ರಾವಿಗೆ ಹೋಗ್ಬೋದಾ ಅಂತ ಕೇಳಿ ಪರ್ಮಿಷನ್ ತೊಗೊಂಡು ರಾವಿಗೆ ಹೋದವರು ಮತ್ತು ಅಲ್ಲಿಂದ ಮೇಲಕ್ಕೆ ಬರಲೇ ಇಲ್ಲ. ಏನಾಯಿತು ಅಂತ ಗೊತ್ತಿಲ್ಲ. ಅಲ್ಲೇ ತೀರ್ಕೊಂಡ್ರು ಅಂತ ಎಲ್ಲರೂ ಹೇಳ್ತಾರೆ, ಅಲ್ಲೇ ಜಲಸಮಾಧಿಯನ್ನು ತೆಗೆದುಕೊಂಡ್ರು ಅಂತ ಹೇಳ್ತಾರೆ. ಆದರೆ ಸಿಖ್ ಪಂಥದೊಳಗೆ ಇದೊಂದು ಒಳಗೆ ಚರ್ನಿಂಗ್ ಆಗ್ತಾನೆ ಇತ್ತು. ನಮ್ಮ ಗುರುಗಳನ್ನು ಹೆಂಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಹೇಳಿ, ಇಷ್ಟು ಬರ್ಬರವಾಗಿ ಕೊಂದಾಗ? ಆದರೆ ತುಂಬ ತಾಳ್ಮೆಯಿಂದ ಸಮಾಜ ಕಾದುಕೊಂಡೇ ಬಂತು. ಮುಂದೆ 9ನೇ ಗುರುವಾಗಿ ಸಿಖ್ ಸಮಾಜಕ್ಕೆ ಬಂದವರು ತೇಗ್ ಬಹದ್ದೂರ್. ಆ ಕಥೆಯು ಭಾಳ ರೋಚಕವಾಗಿದೆ. ತೇಗ್ ಬಹದ್ದೂರ್ರ 400ನೇ ಜಯಂತಿ ಈ ವರ್ಷ, ಭಾಳ ವಿಶೇಷವಾದ್ದು. ತೇಗ್ ಬಹದ್ದೂರ್ರ ಬದುಕು ಹೆಂಗಿತ್ತು ಅಂತಂದರೆ, ಚಿಕ್ಕನ್ನಲ್ಲೇ ಆ ಹುಡುಗ 13ನೇ ವಯಸ್ಸಿರುವಾಗಲೇ ಗುರುಮುಖಿಯನ್ನು, ಸಂಸ್ಕೃತವನ್ನು ಕಲ್ತಿದ್ದಲ್ಲದೆ ಕತ್ತಿ ಹಿರಿಯೋದನ್ನು ಕಲ್ತಿದ್ರು. ಬಹುಶಃ ಅಗತ್ಯ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಇದ್ದಿರಬಹುದು. 13ನೇ ವಯಸ್ಸಿಗೆ ಶಹಜಹಾನ್ನ ಪಡೆ ತನ್ನ ಹಳ್ಳಿಗೆ ಆಕ್ರಮಣಕ್ಕೆ ಬಂದಾಗ ತನ್ನ ತಂದೆಗೆ ಹೇಳಿ, ನಿಮ್ಮ ಜೊತೆ ನಾನೂ ಕೂಡ ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿ ಈ ತ್ಯಾಗಮಲ್ ಅನ್ನುವಂಥ ಹುಡುಗ, ಹೆಸರು ತ್ಯಾಗಮಲ್ ಅವರದ್ದು, ಹೋಗಿ ಅವ್ರ ಜೊತೆ ಕಾದಾಡಿದ್ರಲ್ಲ. ಹಾಗೆ ಕಾದಾಡುವಾಗ ಯಾವ ಪರಿ ಇತ್ತು ಅವ್ರ ಹೋರಾಟ ಅಂತಂದರೆ, ಅವ್ರು ವಾಪಸ್ ಬಂದಾಗ ಊರಿನ ಜನ ಹೇಳಿದ್ರು, ನೀನು ತ್ಯಾಗಮಲ್ ಅಲ್ಲ ಕಣೋ, ನೀನು ಕತ್ತಿಯನ್ನು ತಿರುಗಿಸ್ತಾ ಇದ್ದ ರೀತಿ ತೇಗ್ ಬಹದ್ದೂರ್ನಿಗೆ ಸರಿಸಾಟಿ ಆಗುವಂಥದ್ದು ಅಂತ ತೇಗ್ ಬಹದ್ದೂರ್ ಅಂತ ಹೆಸರು ಕೊಟ್ಟಿತ್ತು. ಮುಂದೆ ಅವನು ಒಪ್ಪಿಕೊಂಡಂಥ, ನಂಬಿಕೊಂಡಂಥ ಗುರುಗಳು ಅವನಿಗೆ ಬಕಳ ಅನ್ನೋಂಥ ಒಂದು ಊರಿಗೆ ಹೋಗಿ ನೀನು ಅಲ್ಲೇ ಉಳ್ಕೊಂಡ್ಬಿಡು ಅಂತಂದ್ರು. ಅಲ್ಲಿ ಅತ್ಯಂತ ಸಾಧನೆ ಮಾಡ್ತಾ ತೃಪ್ತಿಯಿಂದ ಇದ್ದ ಹುಡುಗ 8ನೇ ಗುರುಗಳನ್ನೊಮ್ಮೆ ಭೇಟಿ ಮಾಡಿದ. 8ನೇ ಗುರುಗಳಿಗೆ ಆ ಹುಡುಗನಲ್ಲಿರುವಂಥ ತೇಜಸ್ಸು ಕಂಡು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು. 8ನೇ ಗುರುಗಳು ತೀರ್ಕೊಳ್ಬೇಕಾದ್ರೆ ಮುಂದಿನ ಗುರು ಬಕುಳದಲ್ಲಿದ್ದಾನೆ ಅಂತ ಹೇಳಿ ತಿಳ್ಕೊಂಬಿಟ್ರು. ಅಷ್ಟೇ ಹೇಳಿದ್ರು, ಯಾರು ಅಂತ ಹೇಳಲಿಲ್ಲ. ಎಷ್ಟು ಆಂಬಿಗಿಟಿ ಕ್ರಿಯೇಟ್ ಮಾಡಬೇಕೋ ಎಲ್ಲ ಮಾಡಿಬಿಟ್ಟಿದ್ರು. ಬಕುಳದಲ್ಲಿ 22 ಜನ ತಯಾರಾಗ್ಬಿಟ್ಟಿದ್ರು, ನಾನೇ ನೆಕ್ಸ್ಟ್ ಗುರು ಅಂತ. 22ರಲ್ಲಿ ಒರಿಜಿನಲ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಭಗವಂತ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ ಅಂತಂದರೆ, ಬಾಬಾ ಮಖನ್ ಶಾ ಲಬನಾ ಅಂತ ಒಬ್ಬ ಯಾತ್ರಿಕ, ಒಬ್ಬ ಮರ್ಚೆಂಟು, ವ್ಯಾಪಾರಿ, ತನ್ನ ಹಡಗು ಸಮುದ್ರದ ಸ್ಟಾರ್ಮಲ್ಲಿ ಸಿಕ್ಕಾಕೊಂಡಾಗ ಅವನು ದೇವರನ್ನು ಕೇಳ್ಕೊಂಡಂತೆ, ಅಕಸ್ಮಾತ್ ನಾನು ಇದರಿಂದ ಬಚಾವಾಗ್ಬಿಟ್ರೆ 500 ಚಿನ್ನದ ನಾಣ್ಯಗಳನ್ನು ಗುರುಗಳಿಗೆ ಒಪ್ಪಿಸ್ತೀನಿ ಅಂತ. ಬಚಾವಾಗ್ಬಿಟ್ಟ, ದಡಕ್ಕೆ ಬಂದ. 8ನೇ ಗುರುಗಳು ತೀರ್ಕೊಂಡಿದ್ರು. 9ನೇ ಗುರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಬಕಳದಲ್ಲಿದ್ದಾರೆ ಅಂತ. 22 ಜನ ಇದ್ದಾರೆ ಅಲ್ಲಿ. ಯಾರನ್ನು ಗುರು ಅಂತ? ಎಲ್ಲರೂ ನಾನೇ ಗುರು ಅಂತ ಹೇಳ್ತಾರೆ. ಈತ ಏನು ಮಾಡ್ದ, ನೋಡೇ ಬಿಡೋಣ ಅಂತ 2 ಚಿನ್ನದ ಕಾಯಿನ್ ತೊಗೊಂಡು ಎಲ್ರಿಗೂ ಕೊಟ್ಟ. ಎಲ್ಲರೂ ಭಾಳ ಖುಷಿಯಿಂದ ಆಶೀರ್ವಾದ ಮಾಡಿದ್ರು, ಓ ನಿಂಗೆ ಒಳ್ಳೇದಾಗತ್ತೆ ಅಂತ. ನಿನಗೆ ಸಮಾಧಾನ ಆಗಲಿಲ್ಲ. ಯಾವುದೊಂದು ಹುಡುಗ ಬಂದು ಹೇಳ್ದ, ಇಲ್ಲಿ ಇನ್ನೊಬ್ಬರು ಸಾಧುಗಳಿದ್ದಾರೆ, ತುಂಬ ಸಾಧನೆ ಮಾಡ್ತಾರೆ ಅಂತ ಒಬ್ಬ ಚಿಕ್ಕ ಹುಡುಗ ಕರ್ಕೊಂಡೋದ. ಅಲ್ಲಿಗೆ ಹೋಗಿದ ತಕ್ಷಣ ಅವ್ರು ಏನಂತ 2 ಕಾಯಿನ್ ಇಟ್ಟ ತಕ್ಷಣ ತೇಗ್ ಬಹದ್ದೂರ್ ಹೇಳಿದ್ರಂತೆ, 500 ಕೊಡ್ತೀನಿ ಅಂತ 2ಕ್ಕೆ ಫಿಕ್ಸ್ ಮಾಡಿಬಿಟ್ಯಾ ಅಂತ.
ತಕ್ಷಣ ಖುಷಿಯಾಗಿ 500 ಕೊಟ್ಟು ನಿಜವಾದ ಗುರುಗಳು ಇವರು ಅಂತ ನಂಗೆ ಗೊತ್ತಾಯಿತು ಅಂತ ಹೇಳ್ದ. ತೇಗ್ ಬಹದ್ದೂರ್ ಗುರುತ್ವವನ್ನು ಸ್ವೀಕಾರ ಮಾಡಿದ್ರು. ಆದರೆ ಸಿಖ್ಖರು ಒಪ್ಕೊಳ್ಳಿಲ್ಲ. ಹರ್ಮಂದಾರ್ ಸಾಹೇಬ್ಗೆ ಎಂಟ್ರಿ ಕೊಡಲಿಲ್ಲ ಅವರಿಗೆ ಗೋಲ್ಡನ್ ಟೆಂಪಲ್.